ಅಣ್ಣ ನಿಮ್ಮ ಬಳಿ ನಿದ್ರೆ ಔಷಧಿ ಇದೆಯಾ? ನಿದ್ರೆಗೆ ಔಷಧಿ ಕೊಡಿಯಾರ್. ನಿಮ್ಮ ಬಳಿ ನಿದ್ರೆ ಬಾರ್ದಿರಲ್ ಏನಾದರೂ ಇದೆಯಾ? ನನಗೆ ಅದಕ್ಕೆ ತುಂಬಾ ಅಗತ್ಯವಿದೆ. ಅಯ್ಯೋ ಅಣ್ಣ, ಹೀಗೆ ಹೇಗೆ ಕೊಡ್ತೀನಿ? ಇಲ್ಲಿ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಔಷಧಿ ಸಿಗೋದಿಲ್ಲ. ಅಣ್ಣ, ಡಾಕ್ಟರ್ ಇಂದ ಬರ್ಸಿಕೊಂಡು ತದಕೋ. ಅದಕ್ಕಾಗಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇರಬೇಕು, ಅದು ಮಾನ್ಯವಾಗಿರಬೇಕು. ಅದು ನನಗೆ ಬೇಕೇ ಬೇಕು. ನಿದ್ರೆ ಬರ್ದೇ ಇರೋದು, ನಿದ್ರೆ ಪದೇ ಪದೇ ಕೆಡೋದು, ಅದರ ಜೊತೆಗೆ ಹಗಲಿನಲ್ಲಿ ಆಕಳಿಕೆ ಮತ್ತು ಆಲಸ್ಯದ ಅನುಭವವಾಗುವುದು. ನಿಮ್ಗೆ ವಾರದಲ್ಲಿ 2 ಅಥವಾ 3 ಬಾರಿ ಹೀಗೆ ಅನ್ಸಿದ್ರೆ ನಿಮ್ಗೆ ಇನ್ಸಾಮ್ನಿಯಾ ಅಂದ್ರೆ ನಿದ್ರಾಹೀನತೆಯ ಸಮಸ್ಯೆ ಇದೆ ಎಂದರ್ಥ. ನಮಸ್ಕಾರ, ನಾನು ಡಾಕ್ಟರ್ ಅಭಿಲಾಷ್, ಆಯುರ್ವೇದ ತಜ್ಞ. ನಿದ್ರೆ ಕೊರತೆಯಿಂದ ನಿಮಗೆ ಕೇವಲ ಕಿರಿಕಿರಿ ಉಂಟಾಗುವುದು ಮಾತ್ರವಲ್ಲ, ಅದರ ಜೊತೆಗೆ ನಿಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ಕುಸಿಯಬಹುದು. ಅಷ್ಟೇ ಅಲ್ಲದೆ ನಿಮಗೆ ಮೆಮೊರಿ ಲಾಸ್ ಸಮಸ್ಯೆಯೂ ಕಾಡಬಹುದು. ಯಾಕಂದ್ರೆ ಇದರ ನೇರ ಪರಿಣಾಮ ನಮ್ಮ ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ ಮೇಲೆ ಬೀಳುತ್ತದೆ. ಇದು ನಮ್ಮ ರೀಸನಿಂಗ್, ಆಕ್ಷನ್ ಟೇಕಿಂಗ್ ಮತ್ತು ನಮ್ಮ ಅಲರ್ಟ್ನೆಸ್ ಮೇಲೆ ಕೆಲಸ ಮಾಡ್ತದೆ. ನಿದ್ರೆಯ ಕೊರತೆಯಿಂದ ಮೆದುಳಿನಲ್ಲಿ ಡೋಪಮೀನ್ ಮತ್ತು ಸೆರೋಟೋನಿನ್ ಅಂದ್ರೆ ಫೀಲ್ ಗುಡ್ ಹಾರ್ಮೋನ್ ಕೊರತೆ ಉಂಟಾಗುತ್ತೆ. ಇದರಿಂದಾಗಿ ವ್ಯಕ್ತಿಗೆ ಕೋಪ ಹೆಚ್ಚಾಗಿ ಬರ್ತದೆ, ಅವರಿಗೆ ಮೂಡ್ ಸ್ವಿಂಗ್ ಆಗ್ತದೆ, ಜೊತೆಗೆ ಕಿರಿಕಿರಿ ಉಂಟಾದಂತೆ ಭಾಸವಾಗ್ತದೆ. ಇದರೊಂದಿಗೆ ಕಾರ್ಟಿಸಾಲ್ ಹಾರ್ಮೋನ್ ಅಂದರೆ ಒಂದು ಸ್ಟ್ರೆಸ್ ಹಾರ್ಮೋನ್, ಇದರ ಪ್ರಮಾಣವು ಹೆಚ್ಚಾಗತೊಡಗುತ್ತದೆ. ಇದರಿಂದಾಗಿ ವ್ಯಕ್ತಿಗೆ ಸ್ಟ್ರೆಸ್, ಆಂಗ್ಸೈಟಿ ಮತ್ತು ಬೈಪೋಲಾರ್ ಇಶ್ಯೂ ಸಮಸ್ಯೆಗಳು ಉಂಟಾಗ್ತವೆ. ಈಗ ಯಾವುದೇ ವ್ಯಕ್ತಿ ತನ್ನ ಕೆಲಸವನ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯವಿಲ್ಲ, ಹಾಗೆ ಸ್ಟ್ರೆಸ್ ಅನ್ನು ಕಡಿಮೆ ಮಾಡಲು ಸಾಧ್ಯವಿಲ್ಲ. ಹಾಗಾದ್ರೆ ಸ್ಟ್ರೆಸ್ ಮತ್ತು ನಿದ್ರೆಯ ಕೊರತೆಯಿಂದ ನೀವು ಅನಾರೋಗ್ಯಕ್ಕೆ ಒಳಗಾಗುವುದನ್ನ ಇಷ್ಟಪಡ್ತೀರಾ? ಆಯುರ್ವೇದದಲ್ಲಿ ನಿದ್ರೆಯನ್ನ ಹೀಲಿಂಗ್, ರಿಪೇರಿಂಗ್, ಸ್ಟ್ರೆಂತ್ ಮತ್ತು ಹ್ಯಾಪಿನೆಸ್ನ ಮೂಲಮಂತ್ರ ಎಂದು ಹೇಳಲಾಗಿದೆ. ಹಾಗಾದ್ರೆ ಈಗ ನೀವೇ ಯೋಚಿಸಿ, ಒಬ್ಬ ವ್ಯಕ್ತಿ ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿ ಬಂದಾಗ ಅವನಿಗೆ ಸರಿಯಾದ ನಿದ್ರೆ ಸಿಗದಿದ್ರೆ ಅವನಲ್ಲಿ ರೋಗ ನಿರೋಧಕ ಶಕ್ತಿ ಬೆಳೆಯೋದಿಲ್ಲ. ಇವರಿಂದಾಗಿ ಅವನ ದೇಹದಲ್ಲಿ ಕಾಯಿಲೆಗಳ ಅಪಾಯ ಯಾವಾಗ್ಲೂ ಇರ್ತದೆ. ಅದಕ್ಕಾಗಿಯೇ ನೀವು ಪ್ರತಿದಿನ ಅಡ್ವೈಸ್ ಸ್ಲೀಪ್ ತೆಗೆದುಕೊಳ್ಳಲು ಪ್ರಾರಂಭಿಸಬೇಕು. ಇದರಲ್ಲಿ ವ್ಯಾಲೇರಿಯನ್ ರೂಟ್ ಇದೆ. ಇದು ನಿಮ್ಮ ಮೆದುಳಿನಲ್ಲಿ ಡೋಪಮಿನ್ ಮತ್ತು ಸೆರೋಟೋನಿನ್ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದರಿಂದ ನಿಮ್ಗೆ ಸರಿಯಾದ ನಿದ್ರೆ ಬರುತ್ತೆ. ಇದು ನಿಮ್ಮ ಮೂಡನ್ನ ರಿಫ್ರೆಶ್ ಮಾಡುತ್ತೆ ಮತ್ತು ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸ್ತವೆ. ಇದರಿಂದ ನಿಮ್ಗೆ ಉತ್ತಮ ನಿದ್ರೆ ಬರುತ್ತದೆ. ಅಲ್ಲದೆ ಮೂಡ್ ಸ್ವಿಂಗು, ಸ್ಟ್ರೆಸ್ಸು, ಆಂಗ್ಸೈಟಿ, ವೀಕ್ ಫೋಕಸ್ಸು, ಮೆಮರಿ ಲಾಸ್ ನಂತಹ ಸಮಸ್ಯೆಗಳನ್ನ ಸರಿಪಡಿಸಲು ಇದು ಸಹಾಯ ಮಾಡುತ್ತದೆ. ಯಾರ್ ಸ್ಲೀಪ್ ವೇಕ್ ಸೈಕಲ್ ಸರಿ ಇಲ್ಲವೋ ಅವರಿಗಾಗಿ ಇದರಲ್ಲಿ ನೈಸರ್ಗಿಕ ಮೆಲಟೋನಿನ್ ಸೇರಿಸಲಾಗಿದೆ. ಇದರ್ಥ ತಡವಾಗಿ ನಿದ್ರೆ ಬರುವ ಮತ್ತು ಬೇಗ ಎಚ್ಚರಗೊಳ್ಳುವ ವ್ಯಕ್ತಿಗಳಿಗೆ, ಅಂಥ ವ್ಯಕ್ತಿಗಳಿಗಾಗಿ ಇದರಲ್ಲಿ ನೈಸರ್ಗಿಕ ಮೆಲಾಟೋನಿನ್ ಇದೆ. ಮತ್ತು ಕೆಲವು ದಿನಗಳ ನಂತರ ನಿಮ್ಮ ನಿದ್ರೆ ಚಕ್ರದಲ್ಲಿ ಸಾಕಷ್ಟು ಸುಧಾರಣೆ ಆಗಿರುವುದನ್ನು ನೀವೇ ಗಮನಿಸ್ತೀರಿ ಮತ್ತು ನಿಮ್ಮ ಮನಸ್ಸು ತುಂಬಾ ರಿಲ್ಯಾಕ್ಸ್ ಆಗಿರುವುದನ್ನು ಅನುಭವಿಸ್ತೀರಿ. ನೀವು ಪ್ರತಿದಿನ ಅಡ್ವೈಸ್ ಸ್ಲೀಪ್ ಸೇವಿಸುವುದರ ಜೊತೆಗೆ ಕೆಲವು ಡೈಟರಿ ಚೇಂಜಸ್ ಮತ್ತು ಕೆಲವು ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋಬೇಕು. ಉದಾಹರಣೆಗೆ, ನೀವು ಪ್ರತಿದಿನ ಪ್ರಾಣಾಯಾಮ, ಯೋಗ ಮಾಡಬೇಕು. ಜೊತೆಗೆ ಹಸಿರು ತರಕಾರಿಗಳು ಮತ್ತು ಕಾಲೋಚಿತ ಹಣ್ಣುಗಳನ್ನ ಸೇವಿಸಬೇಕು. ಅಡ್ವೈಸ್ ಸ್ಲೀಪ್ ಅನ್ನ ಮನೆಗೆ ತರಿಸಿಕೊಳ್ಳಲು ಪರದೆಯ ಮೇಲಿರುವ ಸಂಖ್ಯೆಯನ್ನ ಸಂಪರ್ಕಿಸಿ ಮತ್ತು ಉತ್ತಮ ನಿದ್ರೆ ಪಡೆಯಿರಿ. ಆರ್ಡರ್ ಮಾಡಿದ್ರೆ ನಿಮಗೆ ತಿಂಗಳಿಗೆ 2 ಆಯುರ್ವೇದ ಕನ್ಸಲ್ಟೇಷನ್ಗಳು ಸಿಗ್ತವೆ. 2 ಆಯುರ್ವೇದಿಕ್ ಕನ್ಸಲ್ಟೇಷನ್ ಸಿಗುತ್ತೆ. ಹಾಗಾಗಿ ಈಗಲೇ ಅಡ್ವೈಸ್ ಸ್ಲೀಪ್ ಆರ್ಡರ್ ಮಾಡಿ.